ನಮಸ್ಕಾರ ಸ್ನೇಹಿತರೆ, ನನ್ನ ಹೆಸರು ಚೇತನ್ ಸಂಜೀವ್. ಹಿಂದಿನ ವಿಡಿಯೋದಲ್ಲಿ ಆಪ್ಷನ್ ಟ್ರೇಡಿಂಗ್ ಅಂದರೆ ಏನು ಅಂತ ಒಂದು ಪ್ರಾಕ್ಟಿಕಲ್ ಎಕ್ಸಾಂಪಲ್ನೊಂದಿಗೆ ವಿವರಿಸಿದ್ದೆ. ಅದು ಬಹುತೇಕರಿಗೆ ಸರಿಯಾಗಿ ಏನು ಅಂತ ಅರ್ಥನೇ ಆಗದಿರಬಹುದು. ಹಾಗಾಗಿ ಇವತ್ತು ಒಂದು ಕ್ರಿಯೇಟಿವ್ ಎಕ್ಸಾಂಪಲ್ ತಗೊಂಡು ಆಪ್ಷನ್ ಟ್ರೇಡಿಂಗ್ ಅಂದರೆ ಏನು ಅಂತ ತಿಳಿದುಕೊಳ್ಳೋಣ. ಏಪ್ರಿಲ್ ಮೇ ಸೀಸನ್ ಬಂತಂದ್ರೆ IPL ಸೀಸನ್ ಅಂತ ಹೇಳ್ಬಹುದು. IPL ನಲ್ಲಿ ನಾರ್ಮಲ್ ಆಗಿ ಡ್ರೀಮ್ 11 ಆಗಿರಬಹುದು, ಮೈ 11 ಸರ್ಕಲ್ ಆಗಿರಬಹುದು, ಬೆಟ್ಟಿಂಗ್ ನಡೀತಾನೆ ಇರುತ್ತೆ. ಅದರಿಂದಲೇ ಒಂದು ಸರಳ ಎಕ್ಸಾಂಪಲ್ ಅನ್ನು ತೆಗೆದುಕೊಳ್ಳೋಣ. ಸದ್ಯ CSK ಮ್ಯಾಚ್ ನಡೀತಾ ಇದೆ ಅಂತ ಅನ್ಕೊಳ್ಳೋಣ. MS ಧೋನಿ ಬ್ಯಾಟಿಂಗ್ಗೆ ಬರ್ತಾರೆ. MS ಧೋನಿ 50 ಹೊಡಿತಾನೆ ಅಂತ ಆಪ್ಷನ್ ಬೈಯರ್ ಹೇಳ್ತಾನೆ ಅಂತ ಇಟ್ಕೊಳ್ಳೋಣ. ಆಪ್ಷನ್ ಸೆಲ್ಲರ್ ಧೋನಿ 50 ಹೊಡೆಯೋದಿಲ್ಲ ಅಂತ ಹೇಳ್ತಾನೆ. ನಾರ್ಮಲ್ ಬೆಟ್ಟಿಂಗ್ ನಲ್ಲಿ ಏನಾಗುತ್ತೆ ಅಂದ್ರೆ, ಒಂದು ವೇಳೆ ಧೋನಿ 50 ಹೊಡೆದ್ರೆ ಆಪ್ಷನ್ ಸೆಲ್ಲರ್ 50 ರೂಪೀಸ್ ಅನ್ನ ಆಪ್ಷನ್ ಬೈಯರ್ಗೆ ನೀಡಬೇಕಾಗಿ ಬರುತ್ತೆ. ಹಾಗೇನೆ ಒಂದು ವೇಳೆ ಆಪ್ಷನ್ ಸೆಲ್ಲರ್ ಹೇಳಿದಾಗೆ ಧೋನಿ 50 ಹೊಡೆದೇ ಇದ್ರೆ ಆಪ್ಷನ್ ಬೈಯರ್ 50 ರೂಪೀಸ್ ಅನ್ನ ಆಪ್ಷನ್ ಸೆಲ್ಲರ್ಗೆ ಕೊಡಬೇಕಾಗಿ ಬರುತ್ತೆ. ನಾರ್ಮಲ್ ಬೆಟ್ಟಿಂಗಿಗೆ ಕಂಪೇರ್ ಮಾಡಿದ್ರೆ ಆಪ್ಷನ್ ಟ್ರೇಡಿಂಗ್ ಸ್ವಲ್ಪ ಭಿನ್ನವಾಗಿರುತ್ತೆ. ಅದು ಹೇಗೆ ಅಂತ ಕೆಳಗಿನ ಉದಾಹರಣೆಯೊಂದಿಗೆ ತಿಳಿಯೋಣ. ಉದಾಹರಣೆಗೆ ಕೊನೆಯ 6 ಓವರ್ ಬಾಕಿ ಇರುತ್ತೆ. ಆವಾಗ ಆಪ್ಷನ್ ಬೈಯರ್ ಆದ ನೀವು ಆಪ್ಷನ್ ಸೆಲ್ಲರ್ಗೆ ಹೇಳ್ತೀರಾ, ಧೋನಿ ಈ ಮ್ಯಾಚ್ ನಲ್ಲಿ 50ಕ್ಕಿಂತ ಜಾಸ್ತಿ ರನ್ ಹೊಡಿತಾನೆ ಅಂತ ಹೇಳ್ತೀರಾ. ಹಾಗೂ ನೀವು ಮೊದಲೇನೆ 10 ರೂಪಾಯಿ ಪ್ರೀಮಿಯಂ ಅನ್ನ ಕೊಡ್ಲಿಕ್ಕೆ ರೆಡಿ ಇರ್ತೀರಾ. ಒಂದು ವೇಳೆ ಧೋನಿ 50ಕ್ಕಿಂತ 1 ರನ್ ಜಾಸ್ತಿ ಹೊಡೆದ್ರು ಆ ಪ್ರೀಮಿಯಂನ 1 ರೂಪಾಯಿಯನ್ನ ನೀವು ಆಪ್ಷನ್ ಸೆಲ್ಲರ್ ಇಂದ ಕಲೆಕ್ಟ್ ಮಾಡಬೇಕಾಗತ್ತೆ. ಇಲ್ಲವಾದ್ರೆ ನೀವು ಆಪ್ಷನ್ ಸೆಲ್ಲರ್ಗೆ ಕೊಟ್ಟಿರೋ 10 ರೂಪಾಯಿನೂ ಆಪ್ಷನ್ ಸೆಲ್ಲರ್ ಅನ್ನು ತೆಗೆದುಕೊಳ್ತಾನೆ. ಇವಾಗ ಧೋನಿ 50 ರನ್ ಒಳಗಡೆನೆ ಔಟ್ ಆದ ಅಂತ ಅನ್ಕೊಳ್ಳೋಣ. ಆವಾಗ ನೀವು ಕೊಟ್ಟಿರೋ 10 RS ಎಂಟೈರ್ ಪ್ರೀಮಿಯಂ ಆಪ್ಷನ್ ಸೆಲ್ಲರ್ಗೆ ಹೋಗುತ್ತೆ. ಒಂದು ವೇಳೆ ಧೋನಿ ಔಟ್ ಆಗದೆ 50ರ ನಂತರ ಪ್ರತಿ ಒಂದು ರನ್ಗೆ 1 ರೂಪಾಯಿನೂ ನಿಮ್ಮ ಬ್ಯಾಂಕ್ಗೆ ಹೋಗುತ್ತೆ ಅಥವಾ ಅಕೌಂಟ್ಗೆ ಹೋಗುತ್ತೆ ಅಂತ ಅನ್ಕೊಳ್ಳೋಣ. ಒಂದು ವೇಳೆ ಧೋನಿ 70 ರನ್ ಹೊಡೆದ್ರೆ 20 ರೂಪಾಯಿ ನಿಮ್ಮ ಅಕೌಂಟ್ಗೆ ಹೋಗುತ್ತೆ. ಹಾಗೇನೆ ಧೋನಿ 50 ರನ್ ಹೊಡೆದ್ರೆ 100 ರೂಪಾಯಿ ನಿಮ್ಮ ಅಕೌಂಟ್ಗೆ ಹೋಗುತ್ತೆ ಅಂತ ಅನ್ಕೊಳ್ಳೋಣ. ನೀವು ಆಪ್ಷನ್ ಬೈಯರ್ ಆಗಿರೋದ್ರಿಂದ ಮೊದಲೇನೆ ಆಪ್ಷನ್ ಸೆಲ್ಲರ್ಸ್ಗೆ 10 RS ಅನ್ನ ಕೊಟ್ಟಿರ್ತೀರ. ಹಾಗಾದ್ರೆ ನಿಮ್ಮ ಒಟ್ಟು ಲಾಭ ಅಂದ್ರೆ 50 ಮೈನಸ್ 10 ಅಂದ್ರೆ 40 ರೂಪಾಯಿ ನಿಮ್ಮ ಒಟ್ಟು ಲಾಭ ಆಗಿರುತ್ತೆ. ಒಂದು ವೇಳೆ ಧೋನಿ 100 ರನ್ ಹೊಡೆದ್ರೆ ನಿಮ್ಗೆ 40 ರೂಪಾಯಿ ಸಿಗುತ್ತೆ. ಇದರಿಂದ ನಾವು ಏನ್ ತಿಳ್ಕೊಳ್ಬೇಕು ಅಂದ್ರೆ, ಆಪ್ಷನ್ ಬೈಯರ್ನ ರಿಸ್ಕ್ 10 RS ಮಾತ್ರ. ರಿವಾರ್ಡ್ ಎಷ್ಟೇ ಆಗಿರಬಹುದು, ಧೋನಿ 100 ಹೊಡಿಬಹುದು, 200 ಹೊಡಿಬಹುದು. ಆದ್ರೆ ಆಪ್ಷನ್ ಸೆಲ್ಲರ್ನ ಲಾಭ ನೀವು ಕೊಟ್ಟಿರುವ ಪ್ರೀಮಿಯಂ ಅದು 10 ರೂಪಾಯಿ ಮಾತ್ರ. ಹಾಗಾದ್ರೆ ನೀವು ಕೇಳಬಹುದು, ಆಪ್ಷನ್ ಸೆಲ್ಲರ್ ಇಷ್ಟೆಲ್ಲ ರಿಸ್ಕ್ ತಗೊಂಡು ಆ 10 ರೂಪಾಯಿಗೋಸ್ಕರ ಯಾಕೆ ಬೆಟ್ ತಗೊಳ್ತಾನೆ ಅನ್ನೋದನ್ನ ತಿಳಿಯೋಣ. ನಾವು ಸ್ಟಾಕ್ ಮಾರ್ಕೆಟ್ ನಲ್ಲಿ ಸರಿಯಾಗಿ ಗಮನಿಸಿದ್ರೆ 80ರಿಂದ 90% ಟೈಮ್ ನಲ್ಲಿ ಆಪ್ಷನ್ ಬೈಯರ್ಸೇ ಯಾವಾಗ್ಲೂ ಹಣನ ಲೂಸ್ ಮಾಡ್ತಾರೆ. ಈ ಉದಾಹರಣೆಯೊಂದಿಗೆ ಎಕ್ಸ್ಪ್ಲೇನ್ ಮಾಡ್ಬೇಕಂದ್ರೆ, ಧೋನಿ 100 ರನ್ ಹೊಡೆಯುವುದು ಮತ್ತೆ 150 ರನ್ ಹೊಡೆಯುವುದು ಓವರ್ ನಲ್ಲಿ ಕಷ್ಟವಾಗಬಹುದು. T20 ಮ್ಯಾಚ್ ಆಗಿರೋದ್ರಿಂದ ಮ್ಯಾಕ್ಸಿಮಮ್ ಆಗಿ ಒಬ್ಬ ಬ್ಯಾಟ್ಸ್ಮನ್ ಹೆಚ್ಚಂದ್ರೆ 50ರಿಂದ 60 ರನ್ ಹೊಡಿಬಹುದಷ್ಟೇ. ಆಪ್ಷನ್ ಸೆಲ್ಲರ್ ಇಂಥ 100 ವಿಷಯಗಳನ್ನು ಕ್ಯಾಲ್ಕುಲೇಟ್ ಮಾಡಿ ರಿಸ್ಕ್ ತಗೊಳ್ತಾನೆ. ಆದ್ರೆ ಆಪ್ಷನ್ ಬೈಯರ್ ತನ್ನ ರಿವಾರ್ಡ್ ಬಗ್ಗೆ ಯೋಚನೆ ಮಾಡಿರೋದ್ರಿಂದ ಬಹುತೇಕ ಸಮಯದಲ್ಲಿ ಲಾಸ್ ಮಾಡುವ ಸಂಭವ ಹೆಚ್ಚು. ಆಪ್ಷನ್ ಬೈಯರ್ ಯಾಕೆ ಹಣವನ್ನು ಲೂಸ್ ಮಾಡ್ತಾನೆ? ನೀವು ಆಪ್ಷನ್ ಬೈಯರ್ ಆಗಿದ್ರೂ ಕೂಡ ಹಣ ಮಾಡಬಹುದಾ? ಇಂತಹ ವಿಷಯಗಳನ್ನ ನಮ್ಮ ಮುಂದಿನ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ನಿಮಗೆ ವಿಡಿಯೋ ಇಷ್ಟವಾಗಿದ್ದೇ ಆದಲ್ಲಿ ಶೇರ್ ಮತ್ತೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.